नमस्कार। हरि कुणिदानम्म हरि कुणिदानो हरि कुणिदानम्म हरि कुणिदानो अकळंक चरिता मकर कुंडलधर अकळंक चरिता मकर कुंडलधर सकलर पालि परि कुणिदानो सकलर पालि परि कुणिदानो हरि कुणिदानम्म हरि कुणिदानो हरि कुणिदानम्म हरि कुणिदानो अरलले मागाई परळ मोतीना सरा अरलले मागाई परळ मोतीना सरा तरले अरोळ गोळी हरि कुणिदा तरले अरोळ गोळी हरि कुणिदा हरि कुणिदानो हरि कुणिदानम्म हरि कुणिदानो हरि कुणिदानम्म हरि कुणिदानो ಪಟ್ಟಿಯ ದಟ್ಟಿ ಈಟ ಕಾಂಚಿಯ ಧಾಮ ಪಟ್ಟಿಯ ದಟ್ಟಿ ಈಟ ಕಾಂಚಿಯ ಧಾಮ ನೀಟ ಮಲ್ಲರ ಗಂಧ ಹರಿ ಕುಣಿದಾನೋ ನೀಟ ಮಲ್ಲರ ಗಂಧ ಹರಿ ಕುಣಿದಾನೋ ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ವಿಜ್ಞಾನ, ಕ್ರೀಡೆ, ಯಕ್ಷಗಾನ, ಜಾನಪದ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇರತಕ್ಕಂಥ ಅನೇಕ ಮಹನೀಯರನ್ನು ನಮ್ಮ ಸ್ಟುಡಿಯೋಕ್ಕೆ ಆಹ್ವಾನಿಸಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಓರ್ವ ತಂದೆ ಮಗ ಇಬ್ಬರು ಬಂದಿದ್ದಾರೆ. ಮಗನಂತೂ ನಿಜಕ್ಕೂ ಒಂದು ಅದ್ಭುತ. ಏನು ಇವರ ವಿಶೇಷತೆ, ಅವರ ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಅನೂಪ್ ವಿಠಲ್ ಅವರು. ಅನೂಪ್ ವಿಠಲ್ ಅವರು ವೃತ್ತಿಯಿಂದ ಇಂಜಿನಿಯರ್, ಅದರಲ್ಲೂ ವಿಮಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಾಯುಯಾನ ಮತ್ತು ರಕ್ಷಣಾ ಉದ್ಯಮ ಏನಿದೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ತಮ್ಮ ಇಂಜಿನಿಯರಿಂಗ್ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಜೊತೆಗೆ ಸ್ಯಾಫ್ರನ್ ಇಂಜಿನಿಯರಿಂಗ್ ಸರ್ವಿಸಸ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆಯ ನಿರ್ವಹಣಾ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಆದಿತ್ಯ ವಿಠಲನ ತಂದೆ. ಆದಿತ್ಯ ವಿಠಲ ನಮಸ್ಕಾರ. 14-15 ವರ್ಷದ ಹುಡುಗ, ಸಂಗೀತದಲ್ಲಿ ತನ್ನ ವಯಸ್ಸಿಗೆ ಮೀರಿದ ಅದ್ಭುತವಾದ ಪ್ರತಿಭೆಯನ್ನು ಹೊಂದಿದ್ದಾನೆ, ಅಸೀಮ ಸಾಧನೆಯನ್ನು ಮಾಡಿದ್ದಾನೆ. ಈಗಷ್ಟೇ ನಾವು ಆತನ ಹಾಡನ್ನು ಕೇಳಿದ್ದೇವೆ. ಈತನ ವಿಶೇಷತೆ ಏನು, ಯಾಕೆ ಈತನ ಬಗ್ಗೆ ನಾವಿಷ್ಟೆಲ್ಲ ಆಸಕ್ತಿ ವಹಿಸಿ ಈತನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ, ಈತ ನಮ್ಮ ಬದುಕಿಗೆ ಹೇಗೆ ಸ್ಫೂರ್ತಿಯಾಗಬಲ್ಲ ಮುಂತಾದ ಅನೇಕ ವಿಷಯಗಳನ್ನು ನಾವು ಅನೂಪ್ ವಿಠಲ್ ಅವರಿಂದ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇಬ್ಬರನ್ನು ತಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಿದ್ಧವಾಗಿದ್ದೀರಿ ಅಂದರೆ ಕ್ವಿಜ್ ಆರಂಭಿಸೋಣ. ಆಯ್ತು. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ದೇಶ ವಿಭಜನೆಯ ದುರಂತ ಕಥೆ, ಹೋವೆ ಶೇಷಾದ್ರಿ ಬರೆದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಕಾಶಿ ನಾಗರಾಜ್ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತಾನು ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದೊಳಿನ್ನೇನು. ಈ ಪದ್ಯವನ್ನು
ಯಾವ ಗ್ರಂಥದಿಂದ ಆಯ್ಕೆ ಮಾಡಲಾಗಿದೆ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಈಗ ಆಯ್ಕೆಗಳನ್ನ ನೋಡೋಣ. ಕೆಳದಿ ನೃಪ ವಿಜಯಂ, ಕವಿರಾಜ ಮಾರ್ಗ, ಅನುಭವಾಮೃತ, ಅನಂಗರಂಗ. ಊಹೆ ಮಾಡಬಹುದು, ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ಬಹುಶಃ ನಾನು ಒಬ್ಬನೇ ಮೂರನೇದಂತ ಅನ್ಸತ್ ನನಗೆ. ಅನುಭವಾಮೃತ ಇರಬಹುದು ಅಂತ ಹೇಳ್ತೀರಾ? ಪರೀಕ್ಷೆ ಮಾಡಬಹುದಾ? ಪರೀಕ್ಷಿಸೋಣ. ಅನುಭವಾಮೃತ ಅನ್ನೋದು ಸರಿಯಾದ ಉತ್ತರ. ಅನೂಪ್ ವಿಠಲ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ದೇಶ ವಿಭಜನೆಯ ದುರಂತದ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಅನೂಪ್ ವಿಠಲ್ ಅವರಿಗೆ. ಅನೂಪ್ ಅವರೇ, ತಮ್ಮ ಮಗ ಆದಿತ್ಯ ವಿಠಲ್ ಈಗಷ್ಟೇ ನಮ್ಮ ಮುಂದೆ ಹಾಡಿ ತೋರಿಸ್ದ, ಹರಿ ಕುಣಿಯುವ ಹಾಗೆ ಮಾಡ್ದ. ನಿಮ್ಮ ಮಗನ ಹಾಡುಗಾರಿಕೆಯ ಬಗ್ಗೆ ಏನು ವಿಶೇಷ? ನಿಮ್ಮ ಮಗು ವಿಶೇಷ ಮಗು ಯಾವ ರೀತಿಯಲ್ಲಿ? ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಆದಿತ್ಯಗೆ ಈಗ 16 ವರ್ಷ ವಯಸ್ಸಾಗಿದೆ, ಜಸ್ಟ್ 16 ಇಯರ್ ಓಲ್ಡ್. ಈಗ ಕೆಲವು 8-9 ವರ್ಷಗಳ ಹಿಂದೆ ಇವನು ಡಿಲೈಟ್ ಸ್ಪೀಕರ್ ಅಂತ ಹೇಳಿದ್ರು, ಅಂದ್ರೆ ವಾಕ್ ಶಕ್ತಿ ವಿಳಂಬ. ನಾವೇನ್ ಮಾಡಿದ್ವಿ ಅಂತ ಆವಾಗ ನಾವು ಅನ್ಕೊಂಡ್ವಿ, ಆಯಿತು ಇರಬಹುದು, ಸರಿ ದೈವೇಚ್ಛೆ ಕೊಟ್ಟಿದ್ದಾನೆ, ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ, ನಾವು ಏನು ಮಾಡಬಲ್ಲ ಇದರಂತ ನಾವು ಸುಮಾರು ಜನ ಕೇಳಿ ಕೊನೆಗೆ ಕಷ್ಟಪಟ್ವಿ. ನಾನು ನಮ್ಮ ಹೆಂಡತಿ ಬಿಪಾಶಾ ಅಂತ ಸಿಕ್ಕಾಪಟ್ಟೆ ಕಷ್ಟಪಟ್ವಿ, ಇಲ್ಲಿ ಅಲ್ಲಿ ಹೋಗಿ ಇವ್ರನ್ನ ಕೇಳಿ ಅವ್ರನ್ನ ಕೇಳಿ ಕೊನೆಗೆ ಈ ಸಂಗೀತ ಅನ್ನೋದ್ರ ಮೇಲೆ ನಮ್ಗೆ ಗುರಿ ಬಿತ್ತು. ಒಬ್ರು ಸಂಗೀತದ ಮೇಷ್ಟ್ರ ಪರಿಚಯ ಆಯಿತು. ಅವ್ರು 1-2 ನಿಮಿಷ ಕೂತ್ಕೊಂಡು ಇವ್ರ ಮುಂದೆ ಹೇಳಿದ್ರು, ಇವೊಂದು ಶರೀರದಲ್ಲೇ ಒಂದು ರಾಗ ಅನ್ನೋದೊಂದು ತುಂಬ ತುಳುಕುತ್ತಾ ಇದೆ, ಇವನು ಸಂಗೀತದ ಕ್ಲಾಸಿಗೆ ನೀವು ಹಾಕಿ, ಮುಂದೆ ಎಲ್ಲ ನಿಮ್ಮ ನೀವು ಆರಾಮಾಗಿ ಇರ್ತೀರ, ಇವನ್ನೆಲ್ಲ ಸೆಟ್ಲ್ ಆಗುತ್ತೆ, ತೊಂದರೆಗಳು ಇರೋದಿಲ್ಲ ನಿಮಗೆ ಅಂತ ಒಂದು ಮಾತು ಹೇಳಿ ಹೊರಟ್ರು ಅವರಷ್ಟೇ. ಅದನ್ನ ಮುಂದುವರ್ಸ್ಕೊಂಡು ಹೋಗಿ ನಾವು ಇವನ ಗುರುಜಿ ಹುಬ್ಬಳ್ಳಿ ಅವರ ಪಂಡಿತ ಶ್ರೀಪಾದ ಗಡ್ಡಿ ಅಂತವರು, ಅವ್ರ ಮೂಲಕ ಸಂಗೀತದ ಸಾಧನೆ ಶುರುವಾಗಿದ್ದು ಈಗ 8ನೇ ವರ್ಷ ಶುರು. 7 ವರ್ಷದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇವನು ಕಲಿಯುತ್ತಾ ಇದ್ದಾನೆ. ಹಾರ್ಮೋನಿಯಂ ಜೊತೆ ಈಗ ಗುರುಜಿ ಅವರ ಸಾಥ್ ಕೊಡ್ತಾನೆ. ಅಗಡಿ, ಹಾವೇರಿ ಎಲ್ಲ ಜಾಗಗಳಿಗೆ ಹೋಗಿ ಕಚೇರಿ ಕೊಟ್ಟು ಸೋಲೋ ಕಚೇರಿ, ಸೋಲೋ ಪರ್ಫಾರ್ಮೆನ್ಸ್ ಅಂತ ಒಬ್ಬನೇ ಹೋಗಿ 1 ಗಂಟೆ ದೇವರ ನಾಮಗಳು ಮತ್ತೆ ಬೇರೆ ಡಿವೋಷನಲ್ ಸಾಂಗ್ಸ್ ಎಲ್ಲ ಹೇಳಿ ಬಂದಿದ್ದಾನೆ. ಅದೊಂದೇ ಅಲ್ಲ, ನೀವು ಕೇಳಿದ್ದು ಇನ್ನೊಂದು, ಅವನಿಗೆ ಇಂಟ್ರೆಸ್ಟ್ ಹೆಂಗ್ ಗೊತ್ತಾಯ್ತು ಅಂತ ನಾವು ಒಂದ್ಸರಿ ಸಂಗೀತದ ಅದೊಂದು ಸ್ವಿಚ್ ಆನ್ ಮಾಡಿದಾಗೆ ಇವನು ಅದು ಮಾಡಿದ ಕೂಡಲೇ ಈಗ ಅದರಿಂದ ಹಿಡಿದು ಅವನು ಫಿಲ್ಮ್ ಹಾಡು ಹೇಳ್ತಾನೆ. ಈಗ ರೆಗ್ಯುಲರ್ ಆಗಿ ಬೆಂಗಳೂರಲ್ಲೇ ಸುಮಾರು ಜಾಗದಲ್ಲಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾನೆ, ಹಲವಾರು ಭಾಷೆಗಳಲ್ಲಿ. ಈಗ ಮಾತೆ ಡಿಲೇ ಅಂತ ಹೇಳಿದ ಹುಡುಗನಿಗೆ ಈಗ 6 ಭಾಷೆನಲ್ಲಿ ಇವನು ಹಾಡು ಹೇಳಬಲ್ಲ, 6 ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾನೆ. ಯಾವ್ಯಾವ ವಾದ್ಯಗಳನ್ನು? ಈಗ ನೀವು ನೋಡಿರೋ ಹಾಗೆ ಹಾರ್ಮೋನಿಯಂ ಒಂದು, ಇದರಿಂದ ಹಿಡಿದು ಮುದ್ದಿನ ಕೀಬೋರ್ಡ್ ಅಂತೀವಿ, ಪಾಶ್ಚಾತ್ಯ ಸಂಗೀತ, ನಮ್ಮ ಕನ್ನಡ ಹಾಡುಗಳಲ್ಲೂ ಅದನ್ನು ಅಳವಡಿಸಿದೀವಿ. ಮತ್ತೆ ಡ್ರಮ್ಸ್ ಬಾರಿಸ್ತಾನೆ, ಪಿಯಾನಿಕಾ ಅಂತಿದೆ, ಪ್ಲಸ್ ಇನ್ನೊಂದು ಇನ್ಸ್ಟ್ರೂಮೆಂಟ್, ಒಂದು ವಾದ್ಯ ಇದೆ, ಅದು ತುಂಬಾನೇ ರೇರ್ ವಾದ್ಯ, ಅದು ಟ್ರಾಂಬೋನ್ ಅಂತ. ಅದು ಪಾಶ್ಚಾತ್ಯ ಸಂಗೀತಕ್ಕೆ ಸೇರಿದ್ದು ಜಾಜ್ ಇನ್ಸ್ಟ್ರೂಮೆಂಟ್, ಅದು ಬ್ರಾಸ್ ಇನ್ಸ್ಟ್ರೂಮೆಂಟ್ ಸೆಕ್ಷನ್ಗೆ ಸೇರುತ್ತೆ ಬ್ಯಾಂಡ್ ಅಲ್ಲಿ. ಬಹುಶಃ ಇವನು ಭಾರತದಲ್ಲೇ ಕಡಿಮೆ ಜನ ಅದನ್ನ ನುಡಿಸೋರು, ಅದರಲ್ಲೂ ಮಕ್ಕಳ ಕ್ಯಾಟಗರಿಲಂತೂ ಇನ್ನೂ ಕಡಿಮೆ. ಅವರಲ್ಲಿ ಇವನೊಬ್ಬ 2 ವರ್ಷಗಳಿಂದ ಕಲಿತಾ ಇದ್ದಾನೆ. ಈಗ ಫಿಲ್ಮ್ ಹಾಡು ಬಾರಿಸ್ತಾನೆ, ಅದನ್ನ ಕ್ಲಾಸಿಕಲ್ಲೂ ಬಾರಿಸ್ತಾನೆ. ಅದರಲ್ಲಿ ವೀಕ್ಷಕರೇ, ವಾಗ್ ವಿಳಂಬ ಅನ್ನೋ ಒಂದು ಸ್ಥಿತಿ ಇದೆ. ನಮ್ಮ ವೀಕ್ಷಕರಿಗೆ ನಿಮ್ಮ ಮಗನ ವಿಶೇಷತೆ ಬಗ್ಗೆ 1-2 ಮಾತನ್ನ ಹೇಳ್ಬಿಡ್ತೇನೆ. ವಾಗ್ ವಿಳಂಬ ಅಂತಕ್ಕಂಥ ಒಂದು ವಿಶೇಷ ಸಂದರ್ಭ ಮಕ್ಕಳಲ್ಲಿ ಕಂಡು ಬರುತ್ತೆ. ಮಕ್ಕಳು ಭಾಷೆನ ಹೇಗೆ ಕಲಿತಾರೆ? ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಕನ್ನಡ ಭಾಷೆಯೋ ಅಥವಾ ಅವರ ಮನೆ ಮಾತೃಭಾಷೆ ನಿರಂತರವಾಗಿ ಮಾತಾಡ್ತಾ ಇದ್ರೆ, ಆ ಭಾಷೆಯ ಶಬ್ದಗಳು ಕಿವಿ ಮೇಲೆ ಬೀಳ್ತಾ ಇದ್ರೆ, ಆ ಮಗು ಹೆತ್ತವರನ್ನ ಅಥವಾ ಮನೆಯಲ್ಲಿ ಇರುವವರನ್ನ ಅನುಕರಿಸ್ತಾ ಹೋಗುತ್ತೆ. ನಮ್ಮ ಅನೂಪ್ ವಿಠಲ್ ಅವರು ಅಮೆರಿಕದಲ್ಲಿ ಇದ್ದು, ಅದರಲ್ಲೂ ಯಾವುದೋ ಒಂದು ಹೆಸರು ಕೇಳಿ ಅರಿಯದಂತಹ ಒಂದು ಬಹಳ ದೂರದ ಸ್ಥಳದಲ್ಲಿ ಇದ್ದಾಗ, ಈ ಹುಡುಗನ ವಯಸ್ಸಿನ ಬೇರೆ ಹುಡುಗರು ಇಲ್ಲದೆ ಇದ್ದಾಗ, ನಿರಂತರ ಶಬ್ದಗಳು ಕಿವಿ ಮೇಲೆ ಬೀಳದೆ ಇದ್ದಾಗ, ಅಂದ್ರೆ ಪ್ರಚೋದನೆಯೇ ಇಲ್ಲದೆ ಇದ್ದಾಗ, ಒಂದು ರೀತಿಯಾದ ಮೌನ ತನಗೆ ತಾನೇ ಆವರಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಮಾತನಾಡೋದು ಕಡಿಮೆ.
ಬಿಟ್ಬಿಡ್ತಾರೆ ಮಕ್ಕಳು, ಪ್ರಯತ್ನ ಪಡೋದೇ ಇಲ್ಲ. ಕಿವಿ ಮೇಲೆ ಏನಾದರೂ ಬಿದ್ದರೆ ತಾನೇ ಇದೇನಿದು ಅನ್ನೋ ಒಂದು ಕುತೂಹಲ ಬರುತ್ತೆ ಮನಸ್ಸಿಗೆ. ಆ ಕಿವಿ ಮೇಲೆ ಶಬ್ದಗಳೇ ಬೀಳದೇ ಇದ್ರೆ ಮಿದುಳು ಜಾಗೃತಗೊಳ್ಳೋದಾದರೂ ಹೇಗೆ? ಇಂತಹ ಒಂದು ಸ್ಥಿತಿನಲ್ಲಿ 7-8 ವರ್ಷಗಳವರೆಗೂ ಯಾವುದೇ ರೀತಿಯಾದ ಪ್ರಚೋದನೆ ಇಲ್ಲದೇ ಇರೋ ಕಾರಣ ಮಾತು ಅನ್ನೋದೇ ಅಪರೂಪ ಆಗೋಗಿತ್ತು ಆದಿತ್ಯನಿಗೆ. ಹೇಗೋ ಸಂಗೀತದಲ್ಲಿ ಒಂದು ಪ್ರಚೋದನೆಯನ್ನ ಕಂಡು ಆ ಸಂಗೀತವನ್ನ ನಿರಂತರವಾಗಿ, ಮೊದಲದು ಟೇಪ್ ರೆಕಾರ್ಡರ್ ಇರಬಹುದು, CD ಇರಬಹುದು, ಮತ್ತೊಂದಿರಬಹುದು, ಆದರೆ ಆ ಶಬ್ದ ಬ್ರಹ್ಮ ಕಿವಿ ಮೇಲೆ ಬೀಳ್ತಾ ಇದ್ದ ಹಾಗೇನೆ ಅದು ಹೇಗೆ ಜಾಗೃತಗೊಳ್ತೋ ಆತನ ಮಿದುಳು ಮನಸ್ಸು ಗೊತ್ತಿಲ್ಲ. ಸಂಗೀತದಲ್ಲಿ ಅಪಾರವಾದ ಆಸಕ್ತಿಯನ್ನ ಗಳಿಸ್ಕೊಂಡು ಇವತ್ತು ಈ ಒಂದು ಮಟ್ಟಕ್ಕೆ ಬಂದಿದ್ದಾನೆ. ಹಾಗಾಗಿ ನಾವೆಲ್ಲ ಕಲಿಬಹುದಾದ ಒಂದು ಸಣ್ಣ ಪಾಠ ಅಂದರೆ ಮಕ್ಕಳ ಜೊತೆ ನಿರಂತರವಾಗಿ ಮಾತಾಡಬೇಕು, ಪ್ರಚೋದನೆಯನ್ನು ಕೊಡ್ತಾ ಇರಬೇಕು. ಮಕ್ಕಳಿಗೆ ಏನು ಅರ್ಥವಾಗುತ್ತೆ, ಏನು ಮಾತಾಡೋದು, ಆ ತಿರಸ್ಕಾರ ನಾವು ಮಾಡೋಕ್ಕೆ ಹೋಗಬಾರ್ದು. ಮಕ್ಕಳಿಗೆ ನಿರಂತರ ಪ್ರಚೋದನೆ ಕೊಡ್ತಾ ಇದ್ದರೆ ಮಾತ್ರ ಅವರು ಮುಂದುವರಿಯಲಿಕ್ಕೆ ಸಾಧ್ಯವಾಗುತ್ತೆ ಬದುಕಲ್ಲಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಬಾಲ ಪ್ರದೀಪ, ಸಂಪಾದಕರು HM ರುಕ್ಮಿಣಿ ನಾಯಕ್. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ನಂಜನಗೂಡು ಶ್ರೀ ಕಂಠೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಈ ಕೆಳಗಿನ ಯಾವ ಅರಸು ವಂಶದ ಪಾಲು ಇಲ್ಲ? ಆಯ್ಕೆಗಳನ್ನು ನೋಡೋಣ. ಮೈಸೂರು ಅರಸರು, ಹೊಯ್ಸಳರು, ಕದಂಬರು, ಟಿಪ್ಪು, ಹೈದರಾಲಿ. ಬಜರುತ್ತಿ ಅಂದ್ರೆ ತಾವೊಬ್ಬರೇ ಉತ್ತರವನ್ನು ಕೊಡಬೇಕಾಗಿದೆ, ಹೇಳಿ. ಇಲ್ಲ, ಟಿಪ್ಪು ಹೈದರಾಲಿದಂತೂ ಇತ್ತು, ಹೊಯ್ಸಳರದ್ದು ಇತ್ತು, ಮೈಸೂರು ಅರಸರಂತೂ ಇದ್ದೇ ಇತ್ತು. ಇವ್ರ ಮೂರನ್ನು ನೀವು ಎಲಿಮಿನೇಟ್ ಮಾಡಿದ್ರೆ ಕದಂಬರು ಅಂತ ಅನ್ಸುತ್ತೆ ನನಗೆ ಸರಿಯಾದ ಉತ್ತರವನ್ನ ನೋಡೋಣ. ಕದಂಬರು ಉತ್ತರ ಸರಿಯಾಗಿದೆ. ಯಾಕಂದ್ರೆ ಕದಂಬರು ಕರ್ನಾಟಕದ ಉತ್ತರ ಭಾಗದಲ್ಲಿ ಹೆಚ್ಚು ರಾಜ್ಯಭಾರ ಮಾಡಿದ್ರು, ದಕ್ಷಿಣದಲ್ಲಿ ಗಂಗರು ಹೆಚ್ಚು ರಾಜ್ಯಭಾರವನ್ನ ಮಾಡಿದ್ರು. ಹಾಗಾಗಿ ಕದಂಬರು ಅನ್ನೋದು ಸರಿಯಾದ ಉತ್ತರ ಆಯಿತು. ತಮ್ಮ ಲೆಕ್ಕಾಚಾರ ಚೆನ್ನಾಗಿದೆ. ಅನೂಪ್ ಅವರೇ, ನಮ್ಮ ಮಾತುಕತೆಯನ್ನ ಮುಂದುವರಿಸೋದಕ್ಕೆ ಮೊದಲು ಒಂದು ಹಾಡನ್ನ ಆದಿತ್ಯ ಅವರಿಂದ ಕೇಳಿಬಿಡೋಣ. ಯಾವ್ದು ಹೇಳ್ತೀರಾ ಸರ್? ಯಾವುದು ಹಾಡಬಹುದು? ಆಯ್ತು, ಒಂದು ಬೇರೆ ಭಾಷೆದು, ಸುಮ್ಮನೆ ಅಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಶೈಲಿಯಲ್ಲೇನೆ ಇನ್ನೊಂದು ಒಂದು ಮೀರಾ ಭಜನೆ ಆಗ್ಬಹುದು. ಮೀರಾ ಭಜನ್ ಹಿಂದಿನಲ್ಲಿ ಒಂದು ಹೇಳಪ್ಪ. ದಿಸ್ ಇಸ್ ಆದಿತ್ಯ ಅವರು ಒಂದು ಸೊಗಸಾದ ಮೀರಾ ಭಜನೆಯನ್ನ ಹಾಡ್ತಾರೆ, ಕೇಳೋಣ. ಆದಿತ್ಯ, ಹಾಡಿ. ನೈನನ ಮೇ ನಂದಲಾಲ ಬಸೋ ಮೋರೆ, ನೈನನ ಮೇ ನಂದಲಾಲ ಬಸೋ ಮೋರೆ, ಮೋಹನಿ ಮೂರತ್ ಸಾವಲಿ ಸೂರತ್, ಮೋಹನಿ ಮೂರತ್ ಸಾವಲಿ ಸೂರತ್, ನೈನ ಬನೆ ವಿಶಾಲ, ನೈನ ಬನೆ ವಿಶಾಲ, ನೈನನ ಮೇ ನಂದಲಾಲ ಬಸೋ ಮೋರೆ, ನೈನನ ಮೇ ನಂದಲಾಲ ಬಸೋ ಮೋರೆ. अधर सुधारस मुरली राजत, अधर सुधारस मुरली राजत, उरवै जयंती माला, उरवै जयंती माला, नैनन में नंदलाला बसो मोरे, नैनन में नंदलाला बसो मोरे. शूद्र घंटिका कटिकट शोभिता, शूद्र घंटिका कटिकट शोभिता, शूद्र घंटिका कटिकट शोभिता, नूपुर शब्दरि साला, नैनन में नंदलाला बसो मोरे.
ಸಂತನದಾಯಿ ಭಕ್ತವತ್ಸಲ ಗೋಪಾಲ ನೈನನ ಮೇನಂದ ನೈನನ ಮೇನಂದ ನೈನನ ಮೇನಂದ ಲಾಲ ನಂದ ಲಾಲ ನಂದ ಲಾಲ. ಸೊಗಸಾಗಿತ್ತು ಆದಿತ್ಯ. ಅನೂಪ್ ಅವರೇ ಬಹಳ ಸೊಗಸಾಗಿ ಹಾಡಿದ್ರು, ಮತ್ತೆ ಆ ಧ್ವನಿಯಲ್ಲಿ ಕಂಠದಲ್ಲಿ ಒಂದು ರೀತಿಯಾದ ಇನಿದನಿ ಅಂತ ಹೇಳ್ತೇವೆ ನಾವು, ಒಂದು ರೀತಿಯಾದ ಜೇನು ಹರಿತಾ ಇದೆಯೇನೋ ಅಂತ ಅನ್ಸುತ್ತೆ. ನಿಜಕ್ಕೂ ಒಂದು ಜನ್ಮದತ್ತವಾದ ಪ್ರತಿಭೆ ಆದಿತ್ಯನಲ್ಲಿದೆ, ಅನುಮಾನವೇ ಇಲ್ಲ. ಸಂಗೀತ ಆತನಿಗೆ ದೈವದತ್ತವಾಗಿ ಒಲಿದು ಬಂದಿದೆ. ಆದರೆ ಸಾಂಪ್ರದಾಯಿಕ ಶಿಕ್ಷಣ ಅನ್ನೋದು ಏನಿರುತ್ತೆ, ಕನ್ವೆನ್ಷನಲ್ ಎಜುಕೇಶನ್ ಅಂತ ಹೇಳ್ತೀವಲ್ವಾ, ಈ ಕಡೆ ಏನಾದರೂ ಈ ಹುಡುಗನ ಆಸಕ್ತಿ ಇದೆಯಾ? ಶಾಲೆಗೆ ಹೋಗ್ತಾ ಇದ್ದಾನ? ಆ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ? ಒಳ್ಳೆ ಪ್ರಶ್ನೆ. ಹೋಗ್ತಾ ಇದ್ದ 5ನೇ ತರಗತಿವರೆಗೂ ಮಾಮೂಲಿ ರೆಗ್ಯುಲರ್ ಕನ್ವೆನ್ಷನಲ್ ಸ್ಕೂಲಿಂಗ್ ಅಂತ ಹೇಳ್ತೀವಿ, ಅದರಲ್ಲೇ ಇದ್ದ. ಅದ್ ಏನಾಯ್ತು ಅಂತಂದ್ರೆ ಆ ಸಮಯದಲ್ಲಿ ಇವನು ಸಂಗೀತದ ಇಂಟ್ರೆಸ್ಟ್ ಅಂತ ನಾವು ಹೇಳ್ತೀವಿ, ಅದು ಸಿಕ್ಕಾಪಟ್ಟೆ ಬೆಳೀತು. ಅಂತಂದ್ರೆ ಮೇಷ್ಟ್ರು ನಮ್ ಕರೆದು ಹೇಳಿದ್ರು, ಇವನು ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ, ಅವನ ವಯಸ್ಸಿಗೆ ಮೀರಿ ಪ್ರತಿಭೆ ಇದೆ ಅಂತ ಅವ್ನು ಬಾರಿಸ್ತಾನೆ, ಇನ್ಸ್ಟ್ರೂಮೆಂಟ್ಸ್ ಇದನ್ನೆಲ್ಲ ವಾದ್ಯಗಳನ್ನ ನುಡಿಸ್ತಾನೆ, ಅವನಿಗೆ ಮ್ಯಾಥ್ಸ್ ಸೈನ್ಸ್ ಅನ್ನೋದೆಲ್ಲ ಅಷ್ಟು ಆಸಕ್ತಿ ಇಲ್ಲ, ನೀವು ಯಾಕೆ ಅವ್ನಿಗೆ ಅಷ್ಟು ತೊಂದರೆ ಕೊಟ್ಟು ಅದನ್ನು ಓದಿಸ್ಬೇಕು ಪ್ರತಿದಿನ ಅಂತ. ಸೊ ನಾವು ಯೋಚನೆ ಮಾಡಿದ್ವಿ, ಒಂದಿಬ್ಬರು ಜನನ್ನು ಕೇಳಿದ್ವಿ. ಕೊನೆಗೆ ಎಡ್ಯುಕೇಶನ್ ಇದು ಅಂತ ಅನ್ನೋದು ನಡಿಲೇಬೇಕು, ಅದನ್ನ ನಿಲ್ಲಿಸೋ ಅಂತಿಲ್ಲ. ಸೊ ನಾವೇನ್ ಮಾಡಿದ್ವಿ ಅಂತಂದ್ರೆ, ನಮ್ಮ ಆಕ್ಚುಲಿ ಫುಲ್ ಕ್ರೆಡಿಟ್ ಗೋಸ್ ಟು ಮೈ ವೈಫ್. ಅವ್ರು ಹೋಗಿ ಹುಡ್ಕೊಂಡ್ ಬಂದಿದ್ದು ಇನ್ನೊಂದು ಉಪಾಯ ಇತ್ತು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಅಂದ್ರೆ ಹೋಮ್ ಟ್ಯೂಷನ್ ತರ ತಗೊಂಡು ವಾರಕ್ಕೆ ಇವನು 5-6 ದಿನ ಮನೆಯಲ್ಲಿ ಸಂಗೀತ ಕ್ಲಾಸ್ಗೆ ಹೋಗೋದು, ಸಂಗೀತದಲ್ಲಿ ಇರ್ತಾನೆ. ಅದಲ್ಲದೆ ಕಾಂಟ್ಯಾಕ್ಟ್ ಕ್ಲಾಸಸ್ಗೆ ಹೋಗಿ ಅವನು ಈಗ ಅವನ ವಯಸ್ಸಿಗೆ ತಕ್ಕಂತ ಅವ್ರ ಕ್ಲಾಸ್ಮೇಟ್ಸ್ಗಳ ಜೊತೆಗೆ 10th ಸ್ಟ್ಯಾಂಡರ್ಡ್ ಪರೀಕ್ಷೆ ಈ ವರ್ಷ ಕಟ್ಟಿದ್ದಾನೆ. ವಯಸ್ಸಿಗೆ ತಕ್ಕ ಹಾಗೆ ಅವನಿಗೇನು ಮುಂದುವರಿಸಿದಾನೆ. ಅದ್ರಲ್ಲಿ ಏನ್ ಲಾಸ್ ಏನಿಲ್ಲ, ಅದ್ರಲ್ಲಿ ಏನ್ ಖರ್ಚು ಏನಾಗಿಲ್ಲ. ಅವನು ಅದನ್ನ ಓದ್ತಾ ಇದ್ದಾನೆ ಅಂತ 10ನೇ ತರಗತಿ ಪರೀಕ್ಷೆ ಬರೀತಾ ಇದ್ದಾನೆ. ಅದು CBSE ಈಕ್ವಿವೆಲೆಂಟ್ ಎಕ್ಸಾಮ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ತುಂಬಾ ಸಂತೋಷ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡಿ ಮುಂದುವರಿಸೋಣ. ದೀವಟಿಗೆಗಳು, SR ರಾಮಸ್ವಾಮಿ ಬರೆದಿರುವಂತಹ ಪುಸ್ತಕ. ಈಗ ಕೊಡಲಿದ್ದೇವೆ. ಈ ಸಂಗೀತ ಕಲಾವಿದರನ್ನ ಗುರುತಿಸಬೇಕಾಗಿದೆ. ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನ ನೋಡೋಣ. ಆಯ್ಕೆಗಳು: ಚಿಂತಲಪಲ್ಲಿ ವೆಂಕಟರಾಮಯ್ಯ, ಬೆಂಗಳೂರು ಕೆ ವೆಂಕಟರಾಮ್, MS ಸುಬ್ರಹ್ಮಣ್ಯಂ, ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ. ಊಹೆ ಮಾಡಬಹುದು ಖಂಡಿತ. ಉತ್ತರವನ್ನ ದಯವಿಟ್ಟು ಕೊಡಿ. ಚಿಂತಲಪಲ್ಲಿ ವೆಂಕಟರಾಮಯ್ಯ, ಬೆಂಗಳೂರು ಕೆ ವೆಂಕಟರಾಮ್, MS ಸುಬ್ರಹ್ಮಣ್ಯಂ, ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ. ಇದು ನಿಜವಾಗ್ಲೂ ಊಹೆನೆ. ಇದು ನನಗೆ ಸರಿಯಾಗಿ ಗೊತ್ತಿಲ್ಲ. ಊಹೆ ಅಂತಂದ್ರೆ 3ನೇದು MS ಸುಬ್ರಹ್ಮಣ್ಯಂ ಅಂತ. ಯಾವ ಸುಬ್ರಹ್ಮಣ್ಯಂ? MS 3-4? 3ನೇದು MS ಸುಬ್ರಹ್ಮಣ್ಯಂ. ನೋಡೋಣ. ಬೆಂಗಳೂರು ಕೆ ವೆಂಕಟರಾಮ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ದೀವಟಿಕೆಗಳು, ಈ ಪುಸ್ತಕ ನನ್ನಲ್ಲೇ ಉಳಿದಿದೆ. ಅನೂಪ್ ಅವರೇ, ಈಗ ತಮ್ಮ ಮಗ ಯಾವ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿದ್ದಾನೆ, ಆ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ. ಈಗ ಸಂಗೀತದಲ್ಲಿ ಅವನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ 8ನೇ ವರ್ಷ ಅವನು ನಡೀತಾ ಇದೆ ನಿರಂತರವಾಗಿ. ಶುರು ಮಾಡಿದ್ದು ಪಂಡಿತ್ ಶ್ರೀಪಾದ ಗಡ್ಡಿ ಅಂತಾನೆ ಹೇಳಿದ್ದೆ ಆಗ್ಲೇ. ಆ ಗುರುಗಳ ಜೊತೆಗೆ ಇನ್ನೂ ಸಂಪರ್ಕ ಇದೆ, ಇನ್ನೂ ಅವರೇ ಮೇನ್ ಟೀಚರ್ ಆಗಿ ಗುರುಗಳಿದ್ದಾರೆ. ಅದಲ್ಲದೆ ಬೇರೆ ಪಂಡಿತ್ ಪ್ರಕಾಶ್ ಸೊಂಟಕ್ಕೆ ಅವರ ಜೊತೆಗೆ ಸಂಬಂಧ ಆಗಿದೆ. ಈಗ ಅವರು ಕೂಡ ಮಾಸ್ಟರ್ ಕ್ಲಾಸಸ್ ಅಂತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅವರು ಗುರುಗಳಾಗಿದ್ದಾರೆ. ಫಿಲ್ಮಿ ಸಂಗೀತದಲ್ಲಿ ನಾವು ಯಾರನ್ನು ಹಿಡಿದಿಲ್ಲ ಆ ಥರ ಹೇಳ್ಕೊಡೋಂಥದ್ದು. ಇವನೇ ಸ್ವತಃ ಕೇಳಿ ಕಲ್ತಿರೋದು ಸಿಡಿಗಳ ಮೂಲಕ. ಹಿಂದೂಸ್ತಾನಿ ಮತ್ತೆ ಸೂಫಿ ಅಂತ ಅದು ಸುಮಾರು ಆಸಕ್ತಿ ಇದೆ ಇವನಿಗೆ. ಅದಲ್ಲದೆ ಪಾಶ್ಚಾತ್ಯ ಸಂಗೀತದಲ್ಲಿ ವೆಸ್ಟರ್ನ್ ಅಲ್ಲಿ ಇವನು ಹಾಡು ಹೇಳ್ತಾನೆ, ಇಂಗ್ಲಿಷಲ್ಲಿ ಜಾಜ್ ಇನ್ಸ್ಟ್ರೂಮೆಂಟ್ ಟ್ರಾಂಬೋನ್ ಅಂತ ಹೇಳಿದೆ ಅದನ್ನು ನುಡಿಸ್ತಾನೆ. ಅದಕ್ಕೊಂದು ಮೇಷ್ಟ್ರು ಇದ್ದಾರೆ, ಅವ್ರಿಗೆ ಬೇರೆ ಮನೆಗೆ ಬಂದು ಹೇಳ್ಕೊಡ್ತಾರೆ ಇವನಿಗೆ. ಯಾಕಂತಂದ್ರೆ ಒಂದು ಟೈಮಿಂಗ್ ಸರಿಗೆ ಸೆಟ್ ಆಗಲಿಲ್ಲ ಅಂತ. ಸೊ ಮನೆಗೆ ಬಂದು ಅವ್ರು ಹೇಳ್ಕೊಡ್ತಾರೆ. ವಾರಕ್ಕೆ ಒಂದು 6 ದಿನ ಇವನ್ ಸಂಗೀತದಲ್ಲೇ ಮಗ್ನನಾಗಿರ್ತಾನೆ. ಈಗೇನು ಅಂತಂದ್ರೆ ಒಂದು ಫುಲ್ ರೇಂಜ್ ಆಫ್ ಅಂದ್ರೆ ಮ್ಯೂಸಿಕ್ ಅಂತ ಹೇಳಿದ್ರೆ ಇದೆಲ್ಲ ಅವನು. ಅದಲ್ದೇನೆ
ಹೋದ ವರ್ಷ ಅವನು 2-3 ನೀವು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅದರಲ್ಲಿ ಬೆಂಗಳೂರಲ್ಲೇ ವಿಶ್ವವಿಖ್ಯಾತರಾದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಾನ್ಸರ್ಟ್ ಒಂದು ಕಚೇರಿ ಇತ್ತು. ಅದರಲ್ಲಿ ಇವನು ಕೂಡ ಅವಕಾಶ ಕೊಟ್ಟರು. ಸ್ಟೇಜ್ ಮೇಲೆ ಡಾಕ್ಟರ್ SPB ಅವರೇ ಬಂದು ಇವನಿಗೆ ಆಶೀರ್ವಾದ ಕೊಟ್ಟರು. ನಮ್ಮ ಕನ್ನಡ ಫಿಲ್ಮ್ ಪ್ಲೇಬ್ಯಾಕ್ ಸಿಂಗರ್ ಅನುರಾಧ ಭಟ್ ಅವ್ರ ಜೊತೆಗೆ ಒಂದು ಡ್ಯೂಯೆಟ್ ಕೂಡ ಹೇಳಿದ ಹಾಡು. ತುಂಬಾನೇ ನಮಗೆ ಮನಸ್ಸಿಗೆ ಖುಷಿ ಆಯಿತು. ಅದು ಅವನಿಗೆ ಅವಕಾಶ ಸಿಕ್ಕಿದ್ದು. ಈ ಥರ ಹಲವಾರು ಇದೆ. ತುಂಬ ಸಂತೋಷ ಅನೂಪ್ ಅವರೇ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡಿ ನಮ್ಮ ಮಾತುಕತೆ ಮುಂದುವರಿಸೋಣ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಬಲೆ ನೇಯುವ ಜೀವಿ, ಗಟ್ಟಿಯಾದದ್ದು, ಒರಟಾದದ್ದು, ಬಲಿ. 1 ನಿಮಿಷದ ಅವಕಾಶ. ಗೊತ್ತಿದೆ, ಇನ್ನೊಂದು ಊಹೆ, ಅದು ಇನ್ನೊಂದು ಗೊತ್ತಿಲ್ಲ. ಖಂಡಿತ ಪ್ರಯತ್ನಿಸಿ, ತೊಂದರೆ ಇಲ್ಲ. ಮೊದಲನೇದಕ್ಕೆ ಉತ್ತರ, ಒಂದು ಉತ್ತರ ಪ್ರಯತ್ನಿಸಿ, ತಪ್ಪಿದ್ರೂ ನಡೆಯುತ್ತೆ. ಅದು ಒಂದು ಗೊತ್ತಿಲ್ಲ. ಒಂದನೇದು ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ಒಂದನೇ ಉತ್ತರವನ್ನ ನೋಡಿಬಿಡೋಣ, ಆನಂತರ 2, 3ಕ್ಕೆ ಬರೋಣ. ಒಂದು ಉತ್ತರ: ಜೇಡರ ಹುಳು. 2 ಉತ್ತರ: ಗಟ್ಟಿಯಾದದ್ದು, ಒರಟಾದದ್ದು. ಮೃದು ಶಬ್ದಕ್ಕೆ ವಿರುದ್ಧ ಶಬ್ದ. ಕಠೋರ ಅಂತೀವಿ. ಮಧ್ಯದಕ್ಷರ ಡ. ಉತ್ತರವನ್ನ ನೋಡಬಹುದಾ? ನೋಡೋಣ ಸರ್, ನೋಡೋಣ. ಗಡಸು ಅಂತ ಹೇಳ್ತಾರೆ. 3ನೇದು ಬಲಿ. ಬಲಿ ಅನ್ನೋದಕ್ಕೆ ಒಂದು ಆಹುತಿ ಅನ್ನೋದಿದೆ. ಆಹುತಿ, ಆಹುತಿ ಅಂತಲ್ಲ, ನೋಡೋಣ. ಆಹುತಿ ಉತ್ತರ ಸರಿಯಾಗಿದೆ. ಸಂವಾದ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಈಗ ಆದಿತ್ಯ ನಮಗಾಗಿ ಒಂದು ಸೂಫಿ ಗೀತೆಯನ್ನ ಹಾಡ್ತಾರೆ. ದಯವಿಟ್ಟು ಹಾಡಿ. टूटा टूटा एक परिंदा ऐसे टूटा कि फिर जुड़ ना पाया, ओ लूटा लूटा किसने उसको ऐसे लूटा कि फिर उड़ ना पाया। गिरता हुआ वो आसमां से आकर गिरा जमीन पर, ख्वाबों में फिर भी बादल ही थे, वो कहता रहा मगर के अल्लाह के बंदे हंस दे, अल्लाह के बंदे, अल्लाह के बंदे हंस दे, जो भी हो कल फिर आएगा। अल्लाह के बंदे हंस दे, अल्लाह के बंदे, अल्लाह के बंदे हंस दे, जो भी हो कल फिर आएगा। तरना 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 धूम दला, तरना 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 धूम दला, टुकड़े टुकड़े हो गया था हर सपना जब वो टूटा, टुकड़े टुकड़े हो गया था, टुकड़े टुकड़े हो गया था हर सपना जब वो टूटा। बिखरे टुकड़ों में अल्लाह की मर्जी का मंजर पाएगा। अल्लाह के बंदे हंस दे, अल्लाह के बंदे, अल्लाह के बंदे हंस दे, जो भी हो कल फिर आएगा। अल्लाह के बंदे हंस दे, अल्लाह के बंदे, अल्लाह के बंदे हंस दे, जो भी हो कल फिर आएगा। धन्यवाद. ಆದಿತ್ಯನಿಗೆ ಸೊಗಸಾದ ಭವಿಷ್ಯ ಇದೆ, ಏನು ಅನುಮಾನ ಇಲ್ಲ. ನನಗೆ ಖುಷಿ ಕೊಟ್ಟದ್ದು ಏನೊಂದೇ, ಆತ ಯಾವುದೇ ರೀತಿಯಾದ ಚೀಟಿಯನ್ನ ಇಟ್ಕೊಳ್ದೆ, ಹಾಡನ್ನು ನೋಡದೆ, ಕೇವಲ ಸ್ಮರಣ ಮಾತ್ರದಿಂದ 3 ಗೀತೆಗಳನ್ನು ಹಾಡ್ದ. ಆತನ ನೆನಪಿನ ಶಕ್ತಿ ಅದ್ಭುತವಾಗಿದೆ ಅಂತ ನನಗನ್ಸುತ್ತೆ. ಮತ್ತಷ್ಟು ಹಾಡನ್ನು ಕೇಳೋ ಆಸೆ ಇದೆ, ಆದರೆ ಸಮಯ ಹೇಳ್ತಾ ಇದೆ, ಮುಗೀತಾ ಇದೆ ಅಂತ. ಹಾಗಾಗಿ
ಪುಸ್ತಕಗಳನ್ನು ಕೊಡುವಂತಹ ಒಂದು ಶುಭ ಕೆಲಸ ನನ್ನ ಪಾಲಿಗೆ ಇದೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಮತ್ತು ಸಾಹಿತ್ಯ ಸಿಂಧು ಪ್ರಕಾಶನದವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅನೂಪ್ ವಿಠಲ್ ಹಾಗೂ ಆದಿತ್ಯ ವಿಠಲ್ ಇಬ್ಬರಿಗೂ ಉಪಯುಕ್ತವಾಗಬಹುದಾದಂಥ ಕೃತಿಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು. ಅಭಿನಂದನೆಗಳು. ಆಲ್ ದ ಬೆಸ್ಟ್ ಟು ಯು. ಇಬ್ಬರಿಗೂ ಶುಭವಾಗಲಿ. ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ.